ಕಾಟ ಇದ್ರೆ ಮತ್ತೊಂದು ಕಡೆ ಬೆನ್ನು ನೋವು. ಎರಡು ಕಾಟದಿಂದ ಕಾಟೇರ ಕಂಗಾಲಾಗಿ ಹೋಗಿದ್ದಾನೆ. ಇಂಟ್ರೆಸ್ಟಿಂಗ್ ಅಂದರೆ ಬೆನ್ನು ನೋವು ಬಾಧಿಸ್ತಾ ಇದ್ರು ಕೂಡ ಚಿಕಿತ್ಸೆ ಪಡೆಯೋಕೆ ದರ್ಶನ್ ಒಲ್ಲೆ ಅಂತಿದ್ದಾರಂತೆ. ಯಾಕೆ? ಅದಕ್ಕೊಂದು ಕಾರಣ ಇದೆ. ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ವಿಚಿತ್ರ ದರ್ಶನ. ಕಾಟೇರನ ಕನಸಲ್ಲಿ ವಿಚಿತ್ರ ದರ್ಶನವಾಗ್ತಿದೆ. ಸಾರಥಿ ಸ್ವಪ್ನದಲ್ಲೂ ರೇಣುಕಾಸ್ವಾಮಿ ಪ್ರತ್ಯಕ್ಷವಾಗ್ತಿದ್ದಾನೆ. ಬಳ್ಳಾರಿ ಜೈಲಲ್ಲಿ ಜಗ್ಗು ದಾದ ನಿದ್ದೆಯಿಂದ ಬೆಚ್ಚಿ ಬೀಳ್ತಿದ್ದಾನೆ. ಹೀಗಿರುವಾಗಲೇ ತೀವ್ರ ಬೆನ್ನು ನೋವಿಂದ ಭೂಪತಿ ಬಳಲುತ್ತಿದ್ದಾನೆ. ಬೆನ್ನು ನೋವಿದ್ರೂ ಜಗ್ಗುದಾತ ಡೋಂಟ್ ಕೇರ್. ಸ್ಕ್ಯಾನ್ ಮಾಡಿಸದೆ ಚಿಕಿತ್ಸೆ ಪಡೆಯದೆ ಮೊಂಡಾಟ. ಪರಪ್ಪನ ಪಂಜರದಲ್ಲಿ ಹಾಯಾಗಿದ್ದ ಪೊರ್ಕಿ ಬಳ್ಳಾರಿ ಜೈಲಲ್ಲಿ ಬಳಲಿ ಬೆಂಡಾಗಿ ಹೋಗಿದ್ದಾನೆ. ಸಾರಥಿ ತೀವ್ರ ಬೆನ್ನು ನೋವಿಂದ ಬಳಲುತ್ತಿದ್ದಾನೆ. ಜೈಲು ಅಧಿಕಾರಿಗಳು ವೈದ್ಯರು ಸ್ಕ್ಯಾನಿಂಗ್ ಮಾಡಿಸಿ ಅಂದ್ರೂ ದಾಸ ಕೇರ್ ಮಾಡ್ತಿಲ್ಲ. ವೈದ್ಯರು ಎಷ್ಟೇ ಹೇಳಿದ್ರು ದರ್ಶನ್ ಮಾತ್ರ MRI ಸ್ಕ್ಯಾನಿಂಗ್ಗೆ ಮಾಡಿಸೋದಕ್ಕೆ ಒಪ್ತಾ ಇಲ್ಲ. ಚಿಕಿತ್ಸೆ ಪಡೆಯೋದಕ್ಕೂ ಮುಂದಾಗ್ತಾ ಇಲ್ಲ. ದರ್ಶನ್ ಮೊಂಡಾಟಕ್ಕೆ ಜೈಲಧಿಕಾರಿಗಳು ಗರಂ. ದರ್ಶನದ್ದು ಮೊದಲೇ ಹೈ ಪ್ರೊಫೈಲ್ ಕೇಸ್. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಜೈಲಧಿಕಾರಿಗಳ ಕುತ್ತಿಗೆಗೆ ಬರುತ್ತೆ. ಆದರೆ ಈ ಭಂಡ ಭೂಪತಿ ಮಾತ್ರ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆಯುತ್ತಿಲ್ಲ. ಇದೇ ಕಾರಣಕ್ಕೆ ಪೊರ್ಕಿಗೆ ಬುದ್ಧಿ ಕಲಿಸಲು ಪತ್ನಿ ವಿಜಯಲಕ್ಷ್ಮಿಗೆ ಜೈಲು ಅಧಿಕಾರಿಗಳು ಬುಲಾವ್ ನೀಡಿದ್ದಾರೆ. ಆರೋಗ್ಯದ ಬಗ್ಗೆ ಅಯ್ಯನಿಗೆ ಬುದ್ಧಿ ಹೇಳೋಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ಒಂದು ವೇಳೆ ಪತ್ನಿ ಮಾತಿಗೆ ದಾಸ ತಲೆ ಬಾಗಿದ್ರೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಕಾಟೇರನಿಗೆ ಚಿಕಿತ್ಸೆ ನೀಡಲಾಗುತ್ತೆ. ಆದರೆ ದರ್ಶನ್ ಚಿಕಿತ್ಸೆಯನ್ನು ನಿರಾಕರಿಸುವ ಸಾಧ್ಯತೆ ಇದೆ. ಬೆನ್ನು ನೋವು ಸಿವಿಯರ್ ಆದ್ರೆ ಆಸ್ಪತ್ರೆಯ ನೆಪ ಹೇಳಿ ಕೋರ್ಟ್ ಅನುಮತಿ ಪಡೆದು ಬೆಂಗಳೂರಿಗೆ ಶಿಫ್ಟ್ ಆಗುವ ಲೆಕ್ಕಾಚಾರದಲ್ಲಿದ್ದಾರಂತೆ ಚಕ್ರವರ್ತಿ. ಅದೇನೇ ಇರಲಿ, ದರ್ಶನ್ ಚಿಕಿತ್ಸೆಗೆ ಒಪ್ಪುತ್ತಾನಾ ಅಥವಾ ಬೆಂಗಳೂರಿಗೆ ಶಿಫ್ಟ್ ಆಗಲು ಕೋರ್ಟ್ಗೆ ಅರ್ಜಿ ಆಗ್ತಾನಾ ಅನ್ನೋ ಪ್ರಶ್ನೆಗೆ ನಾಳೆಯೇ ಉತ್ತರ ಸಿಗಲಿದೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ವೆಲ್ಕಮ್ ಬ್ಯಾಕ್. ಈಗ ಒಂದು ಕಡೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥ ವಿಚಾರ ಅಂತಂದರೆ ಅದು ಮಂಗಳೂರಿನ ಮಾಜಿ ಶಾಸಕರ ಸಹೋದರನ ಮಿಸ್ಸಿಂಗ್ ವಿಚಾರ. ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳಾಗ್ತಾ ಇದೆ. ಬೆದರಿಕೆಗೆ ಅವರು ಬೆಚ್ಚಿ ಬಿದ್ರ ಅನ್ನೋ ವಿಚಾರ. ಮಿಸ್ಸಿಂಗ್ ಪ್ರಕರಣದ ತನಿಖೆಗಿಳಿದಿರುವಂಥ ಪೊಲೀಸರು ನಾನಾ ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಿದ್ದಾರೆ. ಸೊ ತನ್ನದೇ ಸ್ಕೂಲ್ ಟೀಚರ್ನ ಟಾರ್ಚರ್ಗೆ ಬೇಸತ್ತೋದ್ರ ಮುಮ್ತಾಜ್ ಅಲಿ. ಮರ್ಯಾದೆ ಅನ್ನೋದಿರುತ್ತೆ, ಆ ಮರ್ಯಾದೆಗೆ ಅಂಜಿ ಈ ರೀತಿಯಾಗಿ ಏನಾದರೂ ಮಾಡ್ಕೊಂಡು ಬಿಟ್ರ ಮುಮ್ತಾಜ್ ಅಲಿ ಅವರನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ಖಾಸಗಿ ವಿಡಿಯೋ ಇತ್ತಂತೆ, ಅದನ್ನು ಇಟ್ಕೊಂಡು ಬೆದರಿಕೆ ಆಗ್ತಾ ಇದ್ರಂತೆ, ಕೆಡ್ಡ ತೋಡಿದ್ರಂತೆ. ಕೋಟ್ಯಾಧೀಶ್ವರನಾಗಿದ್ದಂಥ ಮುಮ್ತಾಜ್ ಅಲಿ ಕೆಡ್ಡ ತೋಡ್ತಿದ್ದಂತೆ. ಮರ್ಯಾದೆಗೆ ಅಂಜಿ ಈ ಥರ ಮಾಡ್ಕೊಂಡಿರಬಹುದು. ಬ್ಲ್ಯಾಕ್ ಮೇಲ್ನಿಂದಾಗಿ ಅವರು ನದಿಗೆ ಹಾರಿ ಅವರು ಆತ್ಮಹತ್ಯೆನ ಮಾಡಿಕೊಂಡಿರಬಹುದು ಅನ್ನೋ ಶಂಕೆ ಹಿನ್ನೆಲೆ ಒಂದು ಕಡೆ ನದಿಯಲ್ಲಿ ಹುಡುಕಾಟ ನಡೀತಾ ಇದ್ರೆ, ಮತ್ತೊಂದು ಕಡೆ ತನಿಖೆ ಕೂಡ ಆಗ್ತಾ ಇದೆ. ಈಗ ಕಾರ್ ಏನಕ್ಕೆ ಆಕ್ಸಿಡೆಂಟ್ ಆಗಿದೆ, ಆ ರೀತಿಯಲ್ಲಿ ಪತ್ತೆ ಆಗಿದ್ದು ಯಾಕೆ, ಅದೆಲ್ಲ ಅನುಮಾನಗಳು ಕೂಡ ಹುಟ್ಕೊಳ್ತಾ ಇದೆ. ಒಂದು ರೀತಿಯಲ್ಲಿ ಮೊಯ್ದೀನ್ ಬಾವ ಅವರ ಸಹೋದರ ಮುಮ್ತಾಜ್ ಅಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದು. ಕುಟುಂಬಸ್ಥರ ಬಳಿ ಹೇಳ್ಕೊಳ್ತಾ ಇದ್ರು, ತನಗೆ ನೋಡಿ ಅವರ ಮಾಜಿ ಶಾಸಕರು ಕಣ್ಣೀರು ಹಾಕ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಸರ್. ಏನೇ ಒಂದು ಕ್ರೈಮ್ ಆಗಲಿ ಸರ್, ಅದಕ್ಕೆ 3 ರೀಸನ್ ಅಂತ ಫಿಕ್ಸ್. ಹೆಣ್ಣು, ಹೊನ್ನು, ಮಣ್ಣು. ಹೌದು, ಅದೊಂದು ಗಾದೆನೇ ಇದೆಯಲ್ಲ. ಈ ಹೆಣ್ಣು ಅಂದರೆ ಅದು ಹೇಳಿಕೆ ಒಂದು ರೀತಿಯಲ್ಲಿ, ಹೆಣ್ಣು ಹೊನ್ನು ಮಣ್ಣು ಇದರ ಹಿಂದೆ ಹೋಗಬಾರ್ದು ಅಂತೇಳಿ, ಅದು ಒಲಿದು ಬರಬೇಕು ಅನ್ನೋಂಥ ಕಾರಣಕ್ಕೆ. ಆಮೇಲೆ ಪ್ರತಿಯೊಂದು ಆಗೋದು ಈ 3 ಕಾರಣಕ್ಕೆ. ಮಹಾಭಾರತ ರಾಮಾಯಣ ಆಗಿದ್ಯಾಕೆ? ಅದೇ ಕಾರಣಕ್ಕಾಗಿದ್ದು. ಈಗ ಈ ವಾರ ಆಗ್ತಿದೆಯಲ್ಲ, ಇಸ್ರೇಲ್ ವಾರ್. ಈಗ ಇರಾನ್ ಇದೆ, ಇರಾನ್ನ ದೊಡ್ಡ ದೊಡ್ಡ ತೈಲ ಕಂಪನಿಗಳಿದೆ ಅಲ್ಲಿ. ಈಗ ಗಲ್ಫ್ ವಾರ್ ಆಯಿತು, ಅಂದರೆ ಮಣ್ಣು ಜಾಗಕ್ಕೋಸ್ಕರ. ಕುವೈಟ್ ಮೇಲೆ ಅವತ್ತು ಇದಾದಾಗ ಯಾಕಾಯಿತು, ಅಲ್ಲಿ ವಿಪರೀತವಾದಂತಹ ಇದಿದೆ ಆಯಿತಾ. ಹೆಣ್ಣು ಹೊನ್ನು ಮಣ್ಣು ಅನ್ನುವಂಥ ರೀತಿಯಲ್ಲಿ. ಈಗ ಇವರು ಒಂದು ಮೊಯ್ದೀನ್ ಬಾವ, ಇವರು ಮಾಜಿ ಶಾಸಕ, ಎಲ್ಲಿ ಸುರತ್ಕಲ್. ಈಗ ಭರತ್ ಇದ್ದಾರಲ್ಲ, ಈ ಹಿಂದೆ ಇವರಾಗಿದ್ದರು. ಆಮೇಲೆ ಇವರ ಸಹೋದರ ಮುಮ್ತಾಜ್, ಆಮೇಲೆ ಇವರ ಇನ್ನೊಬ್ಬ ಸಹೋದರ BM ಫಾರೂಕ್, ಜನತಾದಳ MLC ಏನಿದ್ದಾರೆ, ಇವರೆಲ್ಲ ಆಗರ್ಭ ಶ್ರೀಮಂತರು. ಇವರೆಲ್ಲ ಆಗರ್ಭ ಶ್ರೀಮಂತರು. ಮತ್ತು ಇವರು ಇದರ ಹೊರತಾಗಿ ಅಂದರೆ
ಇವ್ರಿಗಿರುವಂಥ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಈಗ ನಾವು ಹೇಳ್ತೀವಲ್ವ, ಈ ಕೆಲವರು ಏನು ಅಂದರೆ ಎಲ್ಲ ಪಾರ್ಟಿಯಲ್ಲೂ ಕೂಡ ಜನಮಾನಸವನ್ನು ಹೊಂದಿರುವಂಥವರು, ಎಲ್ಲರ ಜೊತೆ ಉತ್ತಮ ಸಂಬಂಧ ಹೊಂದಿರುವಂಥವ್ರು. ಮೊಯ್ದೀನ್ ಬಾವ ಆಗಲಿ, ಅವರ ಜಾತಿ ಕಾರಣಕ್ಕಾಗಿ ಮತ್ತೊಂದು ಕಾರಣಕ್ಕಾಗಿ ಅನ್ನೋದು ವಿಚಾರ ಬೇರೆ, ಆಯಿತಾ. BM ಫಾರೂಕ್ ಇರ್ಬೋದು, ಇವರೆಲ್ಲ ಎಲ್ಲರ ಜೊತೆ ಕೂಡ ಸಂಬಂಧಗಳು ಭಾಳ ಅತ್ಯುತ್ತಮವಾಗಿರುವಂಥ ಸಂಬಂಧ. ಈ ಪಾಯಿಂಟ್ ಇಂಪಾರ್ಟೆಂಟ್ ಸರ್. ಈಗ ಅವ್ರದ್ದೇ ಒಡೆತನದ ವಿದ್ಯಾಸಂಸ್ಥೆ ಅಂತ ಇರ್ಬೋದು. ಈಗ ನೋಡಿ, ಈಗ ಬರ್ತಿರೋಂಥ ಆರೋಪ ಏನೋ ನೋಡಿ ವೀಕ್ಷಕರೇ, ಈ ಮುಮ್ತಾಜ್ ಅಲಿ ಏನಿದ್ದಾರೆ, ಇವ್ರದ್ದೊಂದು ಕಾಲೇಜಾ ಸ್ಕೂಲಾ, ವಿದ್ಯಾಸಂಸ್ಥೆ ಮುಮ್ತಾಜ್ ಅಲಿ. ಒಂದು ಆರೋಪ ಇದು, ಅಲ್ಲೊಬ್ಬರು ಟೀಚರ್ ಇದ್ದಾರೆ ಅಂತ ಒಂದು ಆರೋಪ. ಒಂದ್ಸಗೇನು ಹೇಳ್ತಾ ಇದ್ದೀನಿ, ಅವರು ಈಗ ಕಾಣೆಯಾಗಿದ್ದಾರೆ. ಹೌದು ಸರ್, ಅವರು ಈಗ ಕಾಣೆಯಾಗಿದ್ದಾರೆ. ಒಂದು ಊಹಾಪೋಹನೋ ಮತ್ತೊಂದೋ ಗಾಳಿ ಸುದ್ದಿಯೋ ಗೊತ್ತಿಲ್ಲ. ಯಾಕಂದರೆ ಒಂದು ಹೆಣ್ಣು ಮಗಳಾಗಿರೋ ಕಾರಣಕ್ಕಾಗಿ ಅಷ್ಟು ಹೇಳಕ್ಕೆ ಬರಲ್ಲ. ಯಾಕಂದರೆ ಅದರ ಡೆತ್ ಆಗುವಾಗ ಹೇಳೋದು ವಿಧಿ ಇಲ್ಲ. ಅಂದರೆ ಡೆತ್ತಿನ ಹತ್ರ ಆಗಿದೆ ಅಂತ ಆಗೋದು ಬೇಡಪ್ಪ. ಅಂದರೆ ಅವ್ರು ಹೇಳ್ತಾ ಇದ್ರಂತೆ ಸರ್, ಮನೆ ಹತ್ರ ಅದೊಂದು ವಿಡಿಯೋ ಇಟ್ಕೊಂಡು ನನ್ನ ಮದುವೆ ಆಗು ಅಂತೇಳಿ ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅದನ್ನು ಹೇಳಿದ್ರಾ? ಯಾರು ಹೇಳಿದ್ರು? ಅವರ ಫ್ಯಾಮಿಲಿಯವರೆಲ್ಲ ಈಗ ಪೊಲೀಸರಿಗೆ ಅದೇ ಇನ್ಫಾರ್ಮೇಶನ್ ಕೊಡ್ತಾರೆ. ಅದೇ ಆಯಮದಲ್ಲಿ ಈಗ ಪೊಲೀಸರು ಅಂದರೆ ಒಂದರ ಈ ಹನಿ ಟ್ರ್ಯಾಪ್ ಥರ ವೀಕ್ಷಕರ. ಅಂದರೆ ಇವರ ಜೊತೆಗಿರುವ ಕೆಲವು ಪರ್ಸನಲ್ ವಿಡಿಯೋಗಳು ಮಾಡಿಕೊಂಡು ಅದನ್ನು ತೋರಿಸಿ ಬೆದರಿಸಿ ಎರಡು ಟೈಪ್ ಇರ್ತದೆ. ಒಂದು ದುಡ್ಡುಗಾಗಿ ಮಾಡ್ತಾರೆ. ದುಡ್ಡುಗಾಗಿ ಮಾಡಿದರೆ ಇವ್ರಿಗೇನು ಸಮಸ್ಯೆ ಅಲ್ಲ, ಅದು ದುಡ್ಡು ಕೊಟ್ಟು ಮುಗಿಸ್ಬೋದಾಗಿತ್ತು. ಬಹುಶಃ ಮದುವೆಯಾಗು ಅನ್ನೋದು ಹತ್ತಿರಕ್ಕೆ ಬಂದಾಗಿದೆಯಲ್ಲ, ಅದು ನಿಮಗೆ ಪಬ್ಲಿಕ್ ಇಮೇಜ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ. ದಿನೇಶ್ ಇದ್ದಾರೆ, ನಮ್ಮ ದಿನೇಶ್ ಮಂಗಳೂರಿನಿಂದ ಇದರ ಬಗ್ಗೆ ರಿಪೋರ್ಟ್ ಮಾಡ್ತಾರೆ. ದಿನೇಶ್, ಏನು ಅಪ್ಡೇಟ್ ದಾದಾಗೆಪುರ? ಇವತ್ತು ಕೂಡ ಏನು ಮೊಯ್ದೀನ್ ಬಾವ ಅವರ ಸಹೋದರ ಮುಮ್ತಾಜ್ ಅಲಿ ಅವರಿಗೆ ಶೋಧ ಕಾರ್ಯ ಫಲ್ಗುಣಿ ನದಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.